ಬಾಲವರ ಸಾನೆ ಆರಾಧ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಬೇಡುತ್ತಾ ಸ್ಥಳ ಸಾನ್ನಿಧ್ಯ ದೇವರಂಥ ಶ್ರೀ ಮಾಲಿಂಗೇಶ್ವರಿ ದೇವರಿಗೆ ಅಡ್ಡ ಬೀಳುತ್ತಾ ವ್ಯಾಘ್ರ ಚಾಮುಂಡಿ ಹಾಗೂ ಬ್ರಹ್ಮವೈದ್ಯರುಗಳನ್ನ ಸ್ಮರಿಸುತ್ತಾ ಕರಾಯ ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ನಿಯಮಿತ ಕಲ್ಲೇರಿ ಬೆಳ್ತಂಗಡಿ ತಾಲೂಕು ಇದರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಆತ್ಮೀಯರೇ, ನಮ್ಮ ಕರಾಯ ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ಆರಂಭ ಒಂದು ಬಹಳ ಹಿರಿಯರು ಶ್ರೀಯುತ ಸ್ಥಾಪಕಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜನಾರ್ದನ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ 2006ರಲ್ಲಿ ಸ್ಥಾಪನೆಗೊಂಡಿತ್ತು. ಈ ಸಂಸ್ಥೆ ಅವರ ಬಗ್ಗೆ ಹೇಳಬೇಕು ಅಂತಾದರೆ ವೇಣೂರಿಂದ ನೆಲ್ಯಾಡಿಯವರೆಗಿನ ಆವಾಗ ಮೂರ್ತಿದಾರಿಕೆಯನ್ನು ಮಾಡ್ತಾ ಒಂದು ಶೇಂದಿ ಅಂಗಡಿಯನ್ನು ಅಧಿಕೃತವಾಗಿ ಲೈಸೆನ್ಸ್ ಮುಖಾಂತರ ಪ್ರಾರಂಭಿಸಿ ಆ ಮುಖಾಂತರ ಆ ಕೆಲಸ ಕಾರ್ಯವನ್ನು ಮಾಡ್ತಾ ಇರುವಾಗ ಆ ಒಂದು ಮೂರ್ತಿದಾರಿಕೆ ಮಾಡೋರಿಗಾಗಿ ಒಂದು ಬ್ಯಾಂಕನ್ನು ಸಹಕಾರಿ ಸಂಘವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಭಾಗದಲ್ಲಿ ಒಂದು ಮರದ ಕೆಳಗೆ ಒಂದಷ್ಟು ಅವರ ಸ್ನೇಹಿತರನ್ನು ಸೇರಿಸಿಕೊಂಡು ಆರಂಭ ಮಾಡಿದಂಥ ಒಂದು ಈ ಸಂಸ್ಥೆ. ಆರಂಭಿಕವಾಗಿ ಈ ಭಾಗದಲ್ಲಿ ಆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಊರಿನ ಕೆಲವೊಂದು ಅವರ ಸ್ನೇಹಿತರು ಮತ್ತು ಹಿರಿಯರ ಸಲಹೆಯ ಮೇರೆಗೆ ಆರಂಭಗೊಂಡಿತು. 2006ರಲ್ಲಿ ಅಧಿಕೃತವಾಗಿ ಈ ಸಂಸ್ಥೆ ಆರಂಭಗೊಂಡಿತು. ಪ್ರಾರಂಭಿಕವಾಗಿ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಶ್ರೀ ಜನಾರ್ದನ ಪೂಜಾರಿಯವರು, ಹಾಗೆ ಅವರ ಸ್ನೇಹಿತರಂಥ ಶ್ರೀ ಸಂಜೀವ್ ಕರ್ಕೇರ ನಿರ್ದೇಶಕರಾಗಿ, ಮತ್ತು ಸದಾನಂದ ಶಾಲೆಯನ್ನು ಸೋಮಪ್ಪ ಪೂಜಾರಿ, ಮಠದ ಗೋಡಿ, ಶಾಂತ ಪೂಜಾರಿ, ಸುರ ಪೂಜಾರಿ ಆಲಾಜೆ, ಕಾಂತ ಪೂಜಾರಿ ಕಾರಿಂಜ ಇವರ ಒಂದು ನಿರ್ದೇಶಕರ ನೆಲೆಯಲ್ಲಿ ಆ ಒಂದು ಸಂಸ್ಥೆ ಆರಂಭಗೊಂಡಿತು. 2006ರಿಂದ 2010ರವರೆಗೆ ಈ ಸಂಸ್ಥೆಯನ್ನು ಮುನ್ನಡೆಸಿದಂತಹ ಕೀರ್ತಿ ಅಧ್ಯಕ್ಷರಾದಂಥ ಈ ಒಂದು ನಮ್ಮೊಟ್ಟಿಗೆ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಂತಹ ಸಂಘದ ಮಾಜಿ ಅಧ್ಯಕ್ಷರಾದಂಥ ಜನಾರ್ದನ ಪೂಜಾರಿ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಆನಂತರ 2010ರಿಂದ 2018ರವರೆಗೆ ಮಾನ್ಯ ದಿವಂಗತ ಸಂಜೀವ ಕರ್ಕೇರು ಈ ಸಂಸ್ಥೆಯ ನೇತೃತ್ವವನ್ನು ವಹಿಸಿ ಬಹಳಷ್ಟು ಕೆಲಸ ಕಾರ್ಯವನ್ನು ಮಾಡಿದರು. ಆನಂತರ ಪುನಃ 2019ರಿಂದ 2025ರವರೆಗೆ ಮಾನ್ಯ ಜನಾರ್ದನ ಪೂಜಾರಿಯವರು ಮತ್ತೊಮ್ಮೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸಿದರು. ಅಧ್ಯಕ್ಷರಾಗಿ ಈ ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ ಸುಮಾರು 33 ಕೋಟಿ
ಟರ್ನ್ ಓವರನ್ನು ಹೊಂದಿರುತ್ತದೆ. 6 ಕೋಟಿಯಷ್ಟು GL ಲೋನನ್ನು ಕೊಟ್ಟಿರ್ತೇವೆ. ಸುಮಾರು 80 ಲಕ್ಷದಷ್ಟು OP ಲೋನು. ಹಾಗೆಯೇ ಈ ಭಾಗದಲ್ಲಿ ಯಾವುದೇ ಜಾತಿ ಮತ ಭೇದವನ್ನು ಮರೆತು ಎಲ್ಲರನ್ನ ಈ ಒಂದು ಸಂಸ್ಥೆಯ ಮುತುವರ್ಜಿ ವಹಿಸಿಕೊಂಡು ಈ ಸಂಸ್ಥೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಡವರಿಗೆ ಅಂದರೆ ಅಗತ್ಯ ಟರ್ನ್ ಓವರ್ಗೆ ಬೇಕಾಗುವಂಥ ಈ GL ಲೋನನ್ನು ಹೆಚ್ಚು ಕ್ಲಪ್ತ ಸಮಯದಲ್ಲಿ ಅತ್ಯಂತ ಶೀಘ್ರವಾಗಿ ನೀಡುವಲ್ಲಿ ನಮ್ಮ ಸಿಬ್ಬಂದಿಗಳು, ಮುಖ್ಯವಾಗಿ ನಮ್ಮ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಅಂತ ಮಮತಾ ಅವರು ಮತ್ತು ಎಲ್ಲ ಸಿಬ್ಬಂದಿಗಳ ಒಂದು ನಗುಮುಖದ ಸೇವೆಯೊಂದಿಗೆ ಈ ಒಂದು ಸಂಸ್ಥೆ ಮುನ್ನಡೀತಾ ಇದೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಒಂದು ನಿವೇಶನವನ್ನು ಹಿರಿಯರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಸುಮಾರು 10 ಸೆಂಟ್ಸಿನಷ್ಟು ಜಾಗವನ್ನು ಮಾಡಿದೆ. ಅದೊಂದು ರೋಚಕ ಕತೆ. ಈ ಭಾಗದ ಕೆಲವೊಂದು ಅಡೆತಡೆಗಳನ್ನು ಮೀರಿ ನಮ್ಮ ಅಧ್ಯಕ್ಷರು ನೇರವಾಗಿ ಜಿಲ್ಲಾ DC ಅವರ ಮುಖಾಂತರ ಆ ಒಂದು ಸಂಸ್ಥೆಯ ಆ ಒಂದು ನಿವೇಶನವನ್ನು ಪಡ್ಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ನಾವು ಕಳೆದ ಅವರ ಅವಧಿಯಲ್ಲಿ ಕೊನೆಗೆ ನೀನು ಅಧ್ಯಕ್ಷನಾಗಬೇಕು, ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮೆಲ್ಲರ ನಿರ್ದೇಶಕರ ಒಂದು ಒತ್ತಾಸೆಯ ಮೇರೆಗೆ ಆ ಜವಾಬ್ದಾರಿಯನ್ನು ನನಗೆ ನೀಡಿದರು. ಅದೇ ರೀತಿ ನಾವೊಂದು ಸುಸಜ್ಜಿತವಾದ ಲಾಕರ್ ಇರುವಂಥ ಒಂದು ಕಟ್ಟಡವನ್ನು ಆರಂಭಿಸಬೇಕು ಅನ್ನೋ ಒಂದು ಕನಸು ನಮಗಿತ್ತು. ಅದರ ಮುಖಾಂತರ ನೀವೆಲ್ಲರೂ ನೋಡಿದ್ದೀರಿ, ಈಗಾಗಲೇ ಉದ್ಘಾಟನೆಗೊಂಡಿದೆ. ಒಂದು ಸಣ್ಣ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾದ ಎಲ್ಲ ಸೌಲಭ್ಯವನ್ನು ಇರುವಂಥ ಒಂದು ಕಟ್ಟಡ ನಮಗೆ ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಆಗುವ ಹಾಗೆ ನಮ್ಮೆಲ್ಲರ ನಿರ್ದೇಶಕರು ಮತ್ತು ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಮಾಡಿದ್ದೇವೆ. ಅದನ್ನು ನಮ್ಮ ಇಂಜಿನಿಯರ್ ಆದಂತಹ ಅರ್ಪಿತ್ರವರು ಸಮಯಕ್ಕೆ ಮಾಡಿಕೊಟ್ಟಿದ್ದಾರೆ. ಅದರ ನಕ್ಷೆ ಮತ್ತು ಅದರ ಎಸ್ಟಿಮೇಟನ್ನು ಸಾಮ್ರಾಟ್ ಕರ್ಕೇರ ಇಲ್ಲಿಯ ಈ ಭಾಗದ ಉದ್ಯಮಿ ಮತ್ತು ಯಶಸ್ವಿ ಇಂಜಿನಿಯರ್ ಆಗಿರ್ತಕ್ಕಂಥ ಸಾಮ್ರಾಟ್ ಕರ್ಕೇರು ಡಿಸೈನ್ ಮಾಡಿದಂತಹ ಒಂದು ಸುಂದರವಾದ ಕಟ್ಟಡವನ್ನು ನಾವು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದೇವೆ. ನಮಸ್ಕಾರ. ಕರಾಯ ಮೂರ್ಖದಾರರ ಸೇವಾ ಸಹಕಾರಿ ಸಂಘ ಕಲ್ಲೇರಿ ಇದರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಈ ಒಂದು ಸಂಸ್ಥೆಯ ಪ್ರಪ್ರಥಮ ಸ್ಥಾಪಕಾಧ್ಯಕ್ಷರಾಗಿ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂಥ ಶ್ರೀ ಜನಾರ್ದನ್ ಪೂಜಾರಿರವರೇ, ಈ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಯವಿಕ್ರಮ್ ಕಲ್ಲಾಪುರ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ನಿರ್ದೇಶಕರೇ, ಸಿಬ್ಬಂದಿ ವರ್ಗದವರೇ, ಈ ಒಂದು ಸಂಸ್ಥೆಯನ್ನ ಬೆಳೆಸಿದಂಥ ಎಲ್ಲ ಸದಸ್ಯರೇ, ಸೇರಿರುವಂಥ ಊರಿನ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಮೂರ್ತೆದಾರಿಕೆ ಎನ್ನುವ ಒಂದು ಕುಲಕಸುಬಿನ ಆಧಾರದಲ್ಲಿ ಒಂದು ಆರ್ಥಿಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಆರ್ಥಿಕ ಸಬಲೀಕರಣವನ್ನ ಕಾಣೋದು ನಮ್ಮೆಲ್ಲರ ಗುರಿಯಾಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬೇರೆ ಬೇರೆ ಕ್ರಾಂತಿಯನ್ನ ಮಾಡಿದ್ರು. ಒಂದು ಶಿಕ್ಷಣದಲ್ಲಿ ಕ್ರಾಂತಿ, ಇನ್ನೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ದೇವಾಲಯದ ಪ್ರವೇಶ, ಬೇರೆ ಬೇರೆ ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದು, ಇದೆಲ್ಲವನ್ನು ಮಾಡುವ ಜೊತೆಗೆ ಇನ್ನೊಂದು ಕ್ರಾಂತಿಯನ್ನ ಅವರು ಮಾಡಿದ್ರು. ಸಂಘಟನೆಯಿಂದ ಬಲಯುತರಾಗಿರಿ ಅನ್ನುವ ಒಂದು ಧ್ಯೇಯವಾಕ್ಯ ಹೇಳ್ತಾ ಇನ್ನೊಂದು ಮಾತನ್ನು ಅವ್ರು ಹೇಳಿದ್ರು. ಕೈಗಾರಿಕೋದ್ಯಮದಿಂದ ಆರ್ಥಿಕವಾಗಿ ಸಬಲೀಕರಣರಾಗಬೇಕು. ಎಲ್ಲೆಲ್ಲಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದೇವೆ ಅದರ ಪಕ್ಕದಲ್ಲಿ ಒಂದು ಕೈಗಾರಿಕೋದ್ಯಮವನ್ನ ಕೂಡ ಪ್ರಾರಂಭ ಮಾಡಬೇಕು. ಯಾರು ಕೂಡ ವ್ಯರ್ಥವಾಗಿ ತಮ್ಮ ಸಮಯವನ್ನ ವ್ಯಯ ಮಾಡಬಾರ್ದು. ಎಲ್ಲರೂ ಒಂದೊಂದು ಉದ್ಯೋಗದಲ್ಲಿ ತೊಡಗಿಕೊಳ್ಬೇಕು. ಎಲ್ಲೆಲ್ಲಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ಅಂದಿನ ಕೇರಳದಲ್ಲಿ ಅಲ್ಲೆಲ್ಲ ಈ ನಾರಿನ
ಕೈಗಾರಿಕೋದ್ಯಮವನ್ನು ಕೂಡ ಪ್ರಾರಂಭ ಮಾಡಿದಂತ ಹೆಗ್ಗಳಿಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಸಲ್ಲುತ್ತೆ. ಅದರೊಂದಿಗೆ ಇಡೀ ಕೇರಳದಲ್ಲಿ ಇವತ್ತು ಜೂಟ್ ಅಂಡ್ ಕಾಟೇಜ್ ಇಂಡಸ್ಟ್ರಿ, ಈ ನಾರಿನ ವ್ಯವಸ್ಥೆ, ಕಾಯರ್ ಬೋರ್ಡು ಇಡೀ ಕೇರಳದಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕಾರಣಕರ್ತರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನ ಪ್ರಾರಂಭ ಮಾಡಿ ಹಿಂದುಳಿದ ವರ್ಗಗಳು ಬೇರೆ ಸಮಾಜದೊಂದಿಗೆ ಸರಿಸಮಾನವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಆರ್ಥಿಕ ಸಬಲೀಕರಣ ಬಹಳ ಮುಖ್ಯ. ಆದ್ರಿಂದ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿ ಇವತ್ತು ಅವರು ಸ್ಥಾಪನೆ ಮಾಡಿದಂತ SNDP ಸಾಕಷ್ಟು ಬ್ಯಾಂಕ್ಗಳನ್ನ, ಮೈಕ್ರೋ ಫೈನಾನ್ಸ್ಗಳನ್ನ, ವಿದ್ಯಾಸಂಸ್ಥೆಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಅವರ ಆದರ್ಶದಲ್ಲಿ ಇದ್ದಂತ ಈ ನಮ್ಮ ಕರಾಯ ಮೂರ್ತಿದಾರರ ಸೇವಾ ಸಂಘ ಇವತ್ತು ತಮ್ಮ ಸ್ವಂತ ಕಟ್ಟಡದ ಒಂದು ಉದ್ಘಾಟನೆಯನ್ನ ಮಾಡಿದೆ. ನಮ್ಮ ಹಿರಿಯರಾದಂತ ಜಾನ್ ಪೂಜಾರಿ ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು. 2006ರಲ್ಲಿ ಅವರು ಕಂಡಂತ ಕನಸು, ಈ ಒಂದು ಮೂರ್ತಿದಾರಿಕೆ ಅನ್ನುವಂತ ಸಮಾಜದ ಕಟ್ಟ ಕಡೆಯ ಒಂದು ಉದ್ಯೋಗವನ್ನ ಮಾಡ್ತಿರುವಂತ ವ್ಯಕ್ತಿಗಳು ಕೂಡ ಆರ್ಥಿಕವಾಗಿ ಸಬಲೀಕರಣ ಮಾಡಬಹುದು, ಅವರನ್ನ ಸೇರಿಸಬೇಕು, ಅವರ ಕೈಯಲ್ಲಿ ಕೂಡ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರ ದೂರದೃಷ್ಟಿಗೆ ನಾವು ಶ್ಲಾಘನೆಯನ್ನ ಕೊಡಲೇಬೇಕು. ಇವತ್ತು ಬೇರೆ ಬೇರೆ ಭಾಗದಲ್ಲಿ ನಮ್ಮ ಗುರುವ ಸಂಜೀವರವರು ಬಂದಿದ್ರು, ಅವರು ಕೂಡ ಸಾಕಷ್ಟು ಮೂರ್ತಿದಾರಿಕೆಯ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು. ಇತ್ತೀಚೆಗೆ ಒಂದು 6 ತಿಂಗಳ ಮುಂಚೆ ನನ್ನ ಬಳಿಗೆ ಅವರು ಬಂದಿದ್ರು. ಬಂದಾಗ ಒಂದು ಮಾತನ್ನು ಹೇಳಿದ್ರು, ಮೂರ್ತಿದಾರಿಕೆ ಸೇವಾ ಸಂಘದ ಮುಂಚೆ ನಾವೊಂದು ಬೆಲ್ಲದ ಸೇವಾ ಸಹಕಾರ ಸಂಘವನ್ನ ಮಾಡಿದ್ವಿ. ಓಲೆ ಬೆಲ್ಲ ಮಾಡುವುದು ಕೂಡ ಒಂದು ಕುಲಕಸಬಾಗಿತ್ತು. ಓಲೆ ಬೆಲ್ಲ ಅದು ಸಾಕಷ್ಟು ಆರೋಗ್ಯಕ್ಕೆ ವೃದ್ಧಿಯಾಗುವಂತ, ಆಯುರ್ವೇದಕ್ಕೆ ಬಳಕೆಯಾಗುವಂತ ಓಲೆ ಬೆಲ್ಲ ಕೂಡ ಈ ಸಮಾಜ ಮಾಡ್ತಾ ಇತ್ತು. ಆ ಓಲೆ ಬೆಲ್ಲವನ್ನ ಯಾರು ಮಾಡ್ತಾ ಇದ್ರು ಅವರ ಆರ್ಥಿಕವಾಗಿ ಅವರು ಕೂಡ ಅವರ ದುಡ್ಡನ್ನ ಕ್ರೋಢೀಕರಿಸೋದಕ್ಕೆ ನಾವು ಓಲೆ ಬೆಲ್ಲ ಮಾಡುವವರ ಒಂದು ಸಹಕಾರಿ ಸಂಘವನ್ನ ಮಾಡಿದ್ವಿ ಅನ್ನೋ ವಿಚಾರವನ್ನು ಹೇಳಿದ್ರು. ಇವತ್ತು ಆ ಸಹಕಾರಿ ಸಂಘಕ್ಕೆ ಕೆಲವು ಅಡೆತಡೆಗಳಾಗಿ ಅದರ ನಿರ್ದೇಶಕರುಗಳು ಅತ್ಯಂತ ಕ್ರಿಯಾಶೀಲರಾಗದೇ ಇರುವ ಕಾರಣ ಇವತ್ತು ಬೇರೆ ಬೇರೆ ಕಡೆ ನಮ್ಮ FDಗಳು ಇದೆ, ಅದನ್ನ ಸರ್ಕಾರದ ಬಳಿ ಮಾತಾಡಬೇಕು ಅನ್ನೋ ವಿಚಾರವನ್ನ ಕೂಡ ಹೇಳಿದ್ರು. ಅದಾದ ನಂತರ ಈ ಮೂರ್ತಿದಾರಿಕೆಗೆ ಒಂದು ಹೊಸ ರೂಪನ್ನ ಕೊಟ್ಟು ಬೇರೆ ಬೇರೆ ಭಾಗಗಳು ಇವತ್ತು ಮೂರ್ತಿದಾರಿಕೆ ಸೇವಾ ಸಂಘವನ್ನ ಪ್ರಾರಂಭ ಮಾಡಿದ್ದಾರೆ. 2006, 2026 ಸರಿಸುಮಾರು 20 ವರ್ಷ ಆಗುವ ಸಂದರ್ಭದಲ್ಲಿ ಇಂಥ ಒಂದು ಸುಸಜ್ಜಿತವಾದ ಒಂದು ಅವರದೇ ಆದಂತ ಕಟ್ಟಡವನ್ನು ನಿರ್ಮಾಣ ಮಾಡಿರೋದು ಇದೊಂದು ದೊಡ್ಡ ಸಾಧನೆ. ಇದಕ್ಕೊಂದು ಜೋರಾದ ಚಪ್ಪಾಳೆ ನೀವೆಲ್ಲ ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದರೊಂದಿಗೆ ಒಂದಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ ಮಹಿಳಾ CEO ಅನ್ನ ಕೂಡ ನೇಮಕ ಮಾಡಿದ್ದಾರೆ. ಮಹಿಳಾ ಸಬಲೀಕರಣಕ್ಕೂ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನ ಇವರು ಇಟ್ಟಿದ್ದಾರೆ. ಇದಕ್ಕೂ ಕೂಡ ಅವರಿಗೆ ಶ್ಲಾಘನೆಯನ್ನ ಕೊಡಬೇಕು. ಅದರೊಂದಿಗೆ ಇವತ್ತು ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೆಯುತ್ತಿರುವಂತ ವೇಗ. ಇತ್ತೀಚಿನ ದಿನಗಳಿಗೆ ನಮ್ಮ ಗುರುದೇವ ಸಹಕಾರಿ ಸಂಘಕ್ಕೆ ದೂರದ ವಿಜಯಪುರದ ಶಾಸಕರಾದಂತ ಗವ್ಯಪ್ಪನವ್ರು ಬಂದಿದ್ರು. ಗವ್ಯಪ್ಪನವ್ರು ಹೇಳ್ತಾ ಇದ್ರು, ಒಂದು ಮೂರ್ತಿದಾರರು ಒಂದು ಸಹಕಾರಿ ಸಂಘ ಮಾಡ್ತಾರೆ, ಒಂದು ಹಿಂದುಳಿದ ಸಮಾಜ ಇಷ್ಟು ಸುಸಜ್ಜಿತವಾದ ಸಹಕಾರಿ ಸಂಘಗಳನ್ನ ಮಾಡ್ತಾರೆ, ಈ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಸಮಾಜದವರು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಆರ್ಥಿಕ ಶಕ್ತಿ ಎಷ್ಟಿದೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಭಾಗದಲ್ಲಿ ಇದೆಲ್ಲ ಇಲ್ಲ ಅಂತ ಬಹಳ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಅದರೊಂದಿಗೆ ಇನ್ನೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಈ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಯುವಕರು ಇದರಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ತಿರುವಂತದ್ದು. ಅಶ್ವಥ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಲ್ಲಿರುವಂತಹ CEOಗಳು, ಅದರಲ್ಲಿ ಉದ್ಯೋಗವನ್ನ ಮಾಡ್ತಿರುವಂತ ಸಿಬ್ಬಂದಿಗಳು ಎಲ್ಲರಿಗೂ ಒಂದು ದೊಡ್ಡ ಶಕ್ತಿಯಾಗಿ ಈ ಜಿಲ್ಲೆಯನ್ನ ಮುನ್ನಡೆಸುವಂತ ಕೆಲಸವನ್ನ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಈ ಜಿಲ್ಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ 5 ಮಹಾದೊಡ್ಡ ಬ್ಯಾಂಕ್ಗಳ ಉಗಮವಾದಂತಹ ಒಂದು ಜಿಲ್ಲೆ. 5 ಮಹಾದೊಡ್ಡ ಬ್ಯಾಂಕ್ಗಳು ಅದೆಷ್ಟೋ ಸಾವಿರಾರು ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿದಂತ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಿನ್ನೆ ನಮ್ಮ ರಾಜೇಂದ್ರ ಕುಮಾರ್ ಅವರ SDCC ಬ್ಯಾಂಕ್ನ ಒಂದು ವಾರ್ಷಿಕ ಸಭೆ ಆಯಿತು. ಅವರ ಪ್ರಾಫಿಟ್ 113 ಕೋಟಿಯ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿರುವಂತ ಇಡೀ ರಾಜ್ಯದಲ್ಲಿ ಏಕೈಕ ಸಂಸ್ಥೆ ಅನ್ನುವ ಹೆಗ್ಗಳಿಕೆ ಕೂಡ ಅವರು ಪಾತ್ರರಾಗಿದ್ದಾರೆ. ಇದಕ್ಕೆ ಎಲ್ಲರ ಸಹಕಾರ ಇದೆ, ಎಲ್ಲ ಸಹಕಾರಿ ಬಂಧುಗಳ ಸಹಕಾರ ಇದೆ. ಸಹಕಾರಿ ಕ್ಷೇತ್ರ ಇದೇ ರೀತಿ ಮುನ್ನುಗ್ಗಲಿ. ಕರಾಯ ಮೂರ್ತಿದಾರರ ಸೇವಾ ಸಂಘ ಹೆಚ್ಚು ಬ್ರಾಂಚ್ಗಳನ್ನ ಪಡೆದು ಹೆಚ್ಚು ಜನರಿಗೆ ಉದ್ಯೋಗವನ್ನ ಕೊಟ್ಟು
ಆರ್ಥಿಕವಾಗಿ ಈ ಭಾಗದ ಜನರಿಗೆ ಸಬಲೀಕರಣ ಮಾಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಲಿ ಅನ್ನೋ ವಿಚಾರವನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಸಾಕಾರ್. ಗುರುವಪ್ಪ ಬುದ್ಧ ಹಾಗೂ ತಾಯಿ ಸೋಮಕ್ಕ ಇವರ ಮಗನಾಗಿ ಸಲ್ಲಿಸಿದ್ದೇನೆ. ಅಂದಿನ ಕಾಲದಲ್ಲಿ ಶ್ರೀಮಂತರಿಗೆ ಮಾತ್ರ ಬ್ಯಾಂಕು ಎಂಬಂತಿದ್ದ ಕಾಲಘಟ್ಟದಲ್ಲಿ 6-8-1994ರಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯಡಿಯಲ್ಲಿ ನೋಂದಾವಣಿಯನ್ನ ಮಾಡಿಸಿ ಕರಾಯ ಗ್ರಾಮದ ಕಲ್ಲೇರಿಯಲ್ಲಿ ಸರ್ವೆ ನಂಬರ್ 109/1 ಇಲ್ಲಿ ಸ್ವಂತ ಕಟ್ಟಡವನ್ನ ರಚಿಸುವಂತಹ ಮಹಾತ್ಮರು ನೀವು 26/9/2006ರಂದು ಕರಾಯ ಮೂರ್ತಿದಾರರ ಸೇವಾ ಸಹಕಾರಿ ಸಂಘವನ್ನು ಉದ್ಘಾಟಿಸಿ ಲೋಕಾರ್ಪಣೆಯನ್ನು ಮಾಡಿದಿರಿ. ಇವರು ಸದರಿ ಕಟ್ಟಡಕ್ಕೆ ಸರ್ಕಾರದಿಂದ ಜಾಗವನ್ನು ಕಾಯ್ದಿರಿಸಿ ಸಂಘದ ಹೆಸರಿನಲ್ಲಿ ಪಹಣಿ ಮಾಡಿಸಿರುವ ಗೇರುಕಟ್ಟೆ ಕಳಿಯ ಸಿಎ ಬ್ಯಾಂಕ್ನ ಅಧ್ಯಕ್ಷರಾಗಿ ಹಾಗೂ ಕಳಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈ ಬ್ಯಾಂಕ್ನ ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸಿರುವ ಇವರು ನಾಳಾ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಸತತ 26 ವರ್ಷಗಳಿಂದ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಾ ಪ್ರತಿ ವರ್ಷ ಮಹಾಸಭೆಯಲ್ಲಿ ನೋಟುದಾರರಿಗೆ ಪ್ರೋತ್ಸಾಹ ನಾನು ಕರೆಸತಿ 26 ವರ್ಷ ಅಂದ್ಕೊಂಡೆ 30 ವರ್ಷದಿಂದ ಮುಲ್ಪ ಕಡಿತ ಗಣನೆ ಮಾಡ್ತಾ ಅಲ್ಲೇ ಕರಾಯ ಖಂಡಿತ ಅಂತ 30 ವರ್ಷದಿಂದ ಕಡಿತ ಗಣನೆ ಮಾಡ್ತಾ ಅಪ್ಪ ಬಂಗೇರು MLA ಆಗಿರ್ತಾರೆ ಬಿಡ್ತಾ ಇದ್ದೀವಿ. ಐದು ಬುಕ್ಕ ಗಂಗಾಧರ ಗೌಡ್ರು ಬರ್ತಾರೆ. ಗಂಗಾಧರ ಗೌಡ್ರು ಬರ್ತಾರೆ ಬುಕ್ಕ ಮುಲ್ಪ ಮಾತಾಡ್ತು ಸೊಸೈಟಿ ಆಂಡು ಕಳಿತ ಸೊಸೈಟಿ ಆಂಡು ಐದು ಬುಕ್ಕ ಕಳಿತ ಸೊಸೈಟಿ ಮಾಡ್ತಾನೆ. ಅಪ್ಪ ಇಂಕ್ಲ ಜನ ಆಲೋಚನೆ ಮಾಡ್ತಾ ಉಂಟು ಪ್ರತಿಯೊಂದು ಜನರ ಸೊಸೈಟಿಗೆ ಲೈಸೆನ್ಸ್ ಮಾತಾಡ್ತಾನೆ ಮಾತು ಕಳಿತಕ್ಕ ಮಾತಾಡಲ್ಲ ಲೈಸೆನ್ಸ್ದೇ ಮಾಡೋದು. 3ನೇ ಅಂಗಲ ಲೈಸೆನ್ಸ್, ಒಂದು ಪೋಪ್ನ ಅಂಗಲ ಲೈಸೆನ್ಸ್, 6ನೇ ಅಂಗಲ ಲೈಸೆನ್ಸ್ ಮತ್ತು ಲೈಸೆನ್ಸ್ದೇ ಮಾರೋದು ಇರ್ತದೆ. ಆ ನಮ್ಮನೆ ಅಪಗ ಸಾಧಾರಣ 2000 ಸಾಧಾರಣ 30 ವರ್ಷದ ಅಂದಾಜಿಗೆ ಸೊಸೈಟಿ ಆಗ್ತದೆ. ಆಂಡ ಯಾನು ಒಂದೇ ಸಮಯ ದುಂಬುದಾನೆ ತಗೊಂಡ ಮುಲ್ಪ ದಾಲ ವ್ಯವಸ್ಥೆ ಅವರು ಕುಳ್ಳರ ವ್ಯವಸ್ಥೆ ಇದ್ದು ಅವಾಗ ಸೊಸೈಟಿ ಆಗ್ತದೆ. ದಾಯಕ ಮಾಡ್ಕೊಂಡು ಆಲೋಚನೆ ಮಾಡ್ತಾ ಓಲ್ಲ ಕಲ್ಲೇರಿ ದಣ್ಣಪ್ಪ ಗೌಡರನ್ನ ಜಾಗಡ ಒಂದು ಕಟ್ಟೆದ ಮರ ಇರ್ತದೆ. ಆ ಕಟ್ಟೆದ ಮರ ಗಿಡಕ್ಕೆ ಇದ್ರ ಹಣ್ಣೆ ಅಂಕಲ್ ಮಾತ ಸಂತೋಷ ಸಂಜೀವಣ್ಣೆ ಅಂಕಲ್ ಮಾತ ಅಲ್ಲಿ ಕಳಿಮಾರು ಹೋಗುತ್ತೆ. ಒಂದು ವರ್ಷ ಅಲ್ಲೇ ಕಳಿಮಾರಿಯ 2ನೇ ವರ್ಷ ನನಗೆ 3 CA ಬ್ಯಾಂಕ್ ಕಾಸಿಮಿಟ್ಟು ನನಗೆ ಆ ಕಾಸಿನ ಕೊಂಡೇ ಈಗ ಅಧ್ಯಕ್ಷರಾದಿರ್ತಾರೆ ದುಮ್ಮು 3 CA ಬ್ಯಾಂಕ್ ಸ್ಥಾಪಕ ಅಧ್ಯಕ್ಷರು ಈರು ಆಮೇಲೆ ಮರತ ಮುಂದೆ ಮೀಟಿಂಗ್ ಮಾಡ್ತದೆ ಯಾರು ಕೊಡ್ಪೆ ಜಾಗ ಕೊಡ್ಪೆ ಈಗ ಇದೇಗೆ ಬಲ್ಲೆ ತಿಂಗಳು ಮೂಳೆ ಮೀಟಿಂಗ್ ಮಾಡ್ತದೆ. ಈಗ ತಿಂಗಳು ಅಲ್ಲೇ ಮೀಟಿಂಗ್ ಮಾಡ್ತದೆ. ಒಂದು 5-4 ವರ್ಷ ಮೀಟಿಂಗ್ ಮಾಡ್ತ ಬುಕ್ಕ ದಾನ ಬಂದಿಂದ ಮೀಟಿಂಗ್ 3 ಮಲ್ಪನೆಗಳು ಇದ್ದೀರು ಭಾರಿ ಕಮ್ಮಿ ಆಗಿ ಅಪ್ಪಗ ಎಂಟ್ಲು ನನ್ನ ಬಂಗಾರ ಜೊತ್ತೊಂದು ದುಡ್ಡು ಬರ್ಕೊಂಡು ಅಂತ ವ್ಯವಸ್ಥೆ ಮಲ್ಪದ ಅವನು ಪಡೆದ ಇಟ್ಲು ಆಲೋಚನೆ ಮಾಡ್ತ ಅಪ್ಪ ಸಂಜೀವ್ ಗಡ್ಕರಿ ಇರ್ತೇವೆ. ಸಂಜೀವ್ ಗಡ್ಕರಿ ಅಂತ ಅನುಭವ ಮತ್ತು ಕೊಡ್ತದೆ ಇಂಚ ಮಲ್ಪದ ಆಗ್ಬೋದು. ಸಂಜೀವ್ ಗಡ್ಕರಿಗೆಲ್ಲ ಒಂದು ರೆಡ್ ಟರ್ನ್ ಅಧ್ಯಕ್ಷ ಆಗ್ತಾರೆ. ಆಗಲ ಕೊಂಡರೆ ನಮ್ಮ ಕಳಿತವೇ ಆಲೋಚನೆ ಮಾಡ್ತೇನೆ ನಾವೊಂದು ನಾನು ಒಂದು ಬಂಗಾರದ ಲೋನ್ ಕೊಡ್ತೀನಿ ವ್ಯವಸ್ಥೆ ಮಲ್ಪದ ಸೊಸೈಟಿಗೆ ಮಾಡಿ ಅಂತ ಕಡೆಗೆ ಸೊಸೈಟಿಗೆ ಒಂದು ಬಿಲ್ಡಿಂಗ್ ಅವಡತ್ತ ಬಿಲ್ಡಿಂಗ್ ಇಜ್ಜಿ ఒక ಆ ಸಮಯದ ತಹಶೀಲ್ದಾರ್ ಏರಿಕೆಯಿಂದ ಜಾಗಿಜ್ಜಿ ಒಂದು ಜಾಗ ಅಲ್ಪ ಕಾಡು ಕಟ್ತದೆ ಒಂದು 10 ಸೆನ್ಸ್ ಜಾಗ ಮಲ್ಪೊಳಿಂದ ಅಂದಾಜು ಮಾಡ್ತಾ ಸೀದಾ DC ತಹಶೀಲ್ದಾರ್ ಬುಡಿಯೋದು DC ಹೋದ ಒಂದು ಒಕ್ಕಲತ್ತ ಮಲ್ತದ ಒಕ್ಕಲನೊಟ್ಟಿಗೆ ಹೋದ 2 ವರ್ಷ ಹೋರಾಟ ಮಾಡ್ತಾ 2 ವರ್ಷ ಹೋರಾಟ ಮಾತ್ರ ಡಿ ನೋಟಿಸ್ ಸಿಕ್ಕಂಡು ಎಂತ ಡಿ ನೋಟ್ಸ್ 10 ಸೆನ್ಸಿಗೆ ಡಿ ನೋಟ್ಸ್ ಸಿಕ್ಕಂಡು 10 ಸ್ವಲ್ಪ ಬಿಲ್ಡಿಂಗ್ ಮಲ್ಪುಗಾನ ಬಂದಾಗ ಸೀಬುಳ್ಳಿ ಹಣ್ಣಿ ಪೂಜಾರಿ ತೋಜುವರಿ ಹೆಂಗಿತ್ತು ಆಯ್ ಪಂಡೇರಿ ದುಡ್ಡು 11 ಬ್ಯಾಂಕ್ ಬಾಂಡ್ ಮತ್ತೆ ಒಂದು ಬಿಲ್ಡಿಂಗ್ ಮಲ್ಪಲೆ 4 ಜನಕ್ಕೂ ಬೇಲೆ ಹಾಕೊಂಡು ಬಿಲ್ಡಿಂಗ್ ಮಲ್ಪಲೆ ಅಂತ ಆಪಕ ಬಿಲ್ಡಿಂಗ್ ಮಲ್ತು ಆಪಗ ಸಂಜೀವ ಪೂಜಾರಿನ ಮಗೆ ಷರತ್ತು ಆರೇ ಬಿಲ್ಡಿಂಗ್ ಕಟ್ಟಿನ
ಇವತ್ತು 2 ತಿಂಗಳೊಳಗೆ ಬಿಲ್ಡಿಂಗ್ ಕಟ್ಟಿದ್ರು, ಭಾರಿ ಕಮ್ಮಿ ಬಿಲ್ಡಿಂಗ್ ಕಟ್ಟಿದ ಹಾಕದಪ್ಪ. ಇದಕ್ಕೆ ಬಂಗಾರ ವ್ಯವಹಾರ, ಇದಕ್ಕೆ ಪಿಗ್ಮಿ ಕಲೆಕ್ಷನ್, ಇದಕ್ಕೆ ಓಪಿ ಲೋನ್ ಮತ್ತು ಇಷ್ಟೇ ಇಂಥ ಬ್ಯಾಂಕಲ್ಲಿ 4 ಜನ ಮಹಿಳೆಯರಕ್ಕೆ ಬೆಲೆ ಕೊಡ್ತಾರೆ, 4 ಜನ ಮಹಿಳೆಯರಕ್ಕೆ ಬೆಲೆ ಕೊಡ್ತಾರೆ ಅಂತೆಲ್ಲ. ಆ ಸಮಯದ ಸಾಧಾರಣ ಬಂಗಾರದ ವ್ಯವಹಾರ, ಓಪಿ ಲೋನು, ಪಿಗ್ಮಿ ಕಲೆಕ್ಷನ್ ಮತ್ತು ಇಂಥ ಅಪಗಂಟ್ಲೆಗ ಹತ್ತು ಇತ್ತೆ ಇಡೆಗೆ 19 ವರ್ಷ ಅಂಡು ಆ ಬಿಲ್ಡಿಂಗ್ ಪರತ್ತು ಬಿಲ್ಡಿಂಗ್ ಮತ್ತು 13 ವರ್ಷ ಅಂಡು. ಈ 13 ವರ್ಷಡು ಎಗಳಿಗೆ ಲಾಕರ್ ಇದ್ದೆ, ಶಾಕ್ ದೇವರ ಲಾಕರ್ ಇಚ್ಚಿ ಭದ್ರತೆಗೊಂಡು ಕೊಡುತ್ತೆ. ಬುಕ್ಕ ಸಿ ಎ ಬ್ಯಾಂಕ್ ಪಾತಿರ್ದು ಈಗ ಲಾಕರ್ ಮಾಡ್ಕೊಂಡ ಎಂಕಲ್ ಬಂಗಾರ ಆವಡು ದುಡ್ಡು ಆವಡು ಪೂರ ಅಲ್ಪ ದಿಯ ಇತ್ತ ಎಂಕಲ್ಡ ನಿಜವಾದ ಅಂದರೆ ಎಂಕಲ್ಡ 5 ಕೋಟಿ ರೂಪಾಯಿದ ಬಂಗಾರ ಸ್ಟಾಕ್ ಎಂಕಲ್ ಪುಂಡ್ರದಲ್ಲಿ 5 ಕೋಟಿ ರೂಪಾಯಿದ ಬಂಗಾರ ಎಂಕಲ್ಡ ಸ್ಟಾಕ್ ಉಂಟು ಇತ್ತ. 5 ಕೋಟಿ ರೂಪಾಯಿ 6 ಲಕ್ಷಕ್ಕೆ 5 ಕೋಟಿ ರೂಪಾಯಿ ಬಂಗಾರ ಉಂಟು. ಈ ತನಕ ಮಾರ್ಚಿದ ಎಗ್ಲಿಗೆ ಇದು ಬರ್ತದೆ ಅಂತಿನ ಇಲೆಕ್ಷನ್ ಬರ್ತದೆ. 2006 ಇಲೆಕ್ಷನ್ ಬರ್ತದೆ. ಹೊಸ ಮತ್ತು ನಿಮ್ಮದ ಕಮಿಟಿ ತಕ್ಕ ಮತ್ತು ಹೊಸ ಕಮಿಟಿ ಯಾವಾಗ ಮತ್ತು ಇಲೆಕ್ಷನ್ ಬರ್ತದೆ. ಇಲೆಕ್ಷನ್ ಯಾನ್ ಪಂಡ ಯಾರು ಈತ್ನಟ ಐತೆ ನನ್ನ ಕಮಿಟಿ ಬರ್ಪಿದ್ಯ ನಾನು ನಿಖಿಲೇರ ಮಲ್ಪೋಡು ಪಂಡ ಯಾನು ಪಿದಾಯಿ 5 ಪಿದಾಯಿ ಬರ್ತಾರೆ. ಆ ಥರ 3-4 ಜನ ಪಿದಾಯಿ ಬರ್ತೀವಿ. ಕಂಗೆಲ್ಲ ಪಿದಾಯಿ ಹೋಗ್ಬೋದು. 3-4 ಜನ ಹೊಸ ಜನ ಉಳಾಯಿ ಮಾಡ್ತಾರೆ. 9 ಜನ ಮಾಡ್ತೀನಿ. 9 ಜನ ಮಂತ್ನಾಗ ನನ್ನ ಅಧ್ಯಕ್ಷರೇ ಹೊಡತ್ತೆ. ಯಾನ ಅಧ್ಯಕ್ಷ ಪಿದಾಯಿ ಹೋಗ್ತಾರೆ. ಇದಕ್ಕೆ ಅಧ್ಯಕ್ಷರೇ ಹೊಡತ್ತಾ ಏನು ಅಧ್ಯಕ್ಷ ಮಾಡ್ತಾನ ಇದು ಆಲೋಚನೆ ಮಾಡ್ತಾರೆ. ಅಕ್ಕಲಿಗೆ ಬುಡಿಯ 9 ಜನ ನಿಖಿಲೆ ಅಧ್ಯಕ್ಷ ಮಾಡ್ತಾರೆ ಬುಡಿಯ ಅಧ್ಯಕ್ಷ ಮಾಡ್ತಾರೆ. ಹಾಕ್ಲಿ ಆಯಿತು. ಈಗ ಅಧ್ಯಕ್ಷರು ಈರೇ ಮಲ್ಕೊಳ್ಳೋದು, ಅಧ್ಯಕ್ಷರಿಗೆ ಏರ್ಬೋದು ಸಮರ್ಥ ಅಧ್ಯಕ್ಷ ಮಲ್ಪದೆ ಮಾಡಿ ಬುಕ್ಕ ನಾನೇ ಆಲೋಚನೆ ಮಾಡ್ತೆ. ವಿಕ್ರಮೇರು ಒಂದು ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳು ಮತ್ತು ಒಳ್ಳೆಯರು. ಅದಕ್ಕೆ ಮುಂದೆ 9 ಜನಕ್ಕೂ ಸಾಧಾರಣ ವಿಕ್ರಮೇರೆ ಲಾಸ್ಟ್ ಅಂದ್ಕೊಂಡು ವಿಕ್ರಮೇರ ಅಧ್ಯಕ್ಷರ ಆವು ಮಂಡೆ ಸೂರಪೇರಲ ಸಿ ಎ ಬ್ಯಾಂಕ್ ಒಳ್ಳೆಯರು ಅಥವಾ ವೈಸ್ ಪ್ರೆಸಿಡೆಂಟ್ ಸೂರಪೇರನ ಪಂಡ. ಅದೇ 2 ಜನ ಆ ಸಮಯಡು ಆಲೋಚನೆ ಮಾಡ್ತಿದ್ರು. 2 ಜನ ಮತ್ತು ಹೆಂಗೆ ಬೇಕು ಮಾತಾ 5 2 ದಿನ ಸಿ ಡಿ ಒ ಬರ್ತೇವೆ. ಸಿ ಡಿ ಒ ಬರ್ತದೆ ಒಂದು ಇಲೆಕ್ಷನ್ ಮತ್ತು ಪೂಜಾ ಪಂಡ ಮತ್ತು ಅವಿರೋಧವಾದ ಇಲೆಕ್ಷನ್ ಮತ್ತು ಪಂಟ ಆಲೋಚನೆ ಮಾಡ್ತದ ಅಂತ ಹೆಂಗೆ ರೆಡಿ ಮಾಡಿ ತಗೊಂಡು ಸಿಗೋಡ್ಡ ಪಂಡ 6 ಜನಕ್ಕೆ ಪಿ ಎ ಮತ್ತು ಪಾತ್ರೆ ಸಭೆ ಸಮಾರಂಭ ಮತ್ತು ವಿಕ್ರಮೇಣ ಅಧ್ಯಕ್ಷರಿಲ್ಲ, ಸೂರ್ಯಪ್ರೇರಣ ಉಪಾಧ್ಯಕ್ಷರಿಲ್ಲ ಅಂದರೆ ಘೋಷಣೆ ಮಾಡ್ತಾರೆ ಅಂತ ಬುಕ್ಕ ಯಾನೆ ಬಂದು ವಿಕ್ರಮೇಣ ಬಣ್ಣ ಯಾರು ಅಂತ ಹೊಸತ್ತು ಬಿಲ್ಡಿಂಗ್ ಇತ್ತು ಶುರು ಮಾಡ್ತದೆ. ಬಿಲ್ಡಿಂಗ್ ಶುರು ಮಾಡ್ತಂದಿಲ್ಲ ಅದು 4 ಮಾಡ್ತದೆ ಬುಡ್ಡು 2 ಮತ್ತು ಬುಡ್ಲೆ ಮಾಡ್ತದೆ. ವಿಕ್ರಮೇಣ ಬಂದು ಲಾಕರ್ ಮೇಲೆ ಕೂಡ ಬುಡ್ತ ಮತ್ತು ಬುಡ್ಲೆ ಮಾಡಿ ವಿಕ್ರಮೇಣ ಮತ್ತು ಅವ್ರು ಪೂರ್ತಿ ಮತ್ತು ಬಿಲ್ಡಿಂಗಿನ ಪೂರ್ತಿ ಮತ್ತು ಉದ್ಘಾಟನೆ ಮಾಡ್ತಾರೆ ಅಂತ ಮಾತ್ರ ದೇವರ ಆರೋಗ್ಯ ಶಕ್ತಿ ಕೊರಡು ಅಂತ ಮಾತೆಲ್ಲ ಅವರಿಗೆ ಆರೋಗ್ಯ ಕೊರಡು ಅಂತಂದು ಪಣದು ನಿಂತು ಪಾತ್ರ ಅನುಕೂಲ ಮತ್ತು ಕೊರಲಿಕ್ಕೆ ಮಂದಿ ಸದ್ಯ ಪಾತ್ರ ನಿಂತು. ಇಂದಿನ ನೂತನ ಕಟ್ಟಡವನ್ನ ಸುಸಜ್ಜಿತವಾಗಿ ಸಮಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಂದು ಲೋಕಾರ್ಪಣೆಗೊಂಡಿರುವಂತಹ ಕಟ್ಟಡದ ರೂವಾರಿಯಾಗಿರುತ್ತಾರೆ. ಇವರ ಮುಂದಿನ ಜೀವನವು ಇನ್ನಷ್ಟು ಉತ್ತಮವಾಗಿರಲಿ, ಇನ್ನಷ್ಟು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಇವರನ್ನ ಹುಡುಕುತ್ತಾ ಬರಲಿ. ಕುಮರೋಳಿ ಗೋಕರ್ಣನಾಥೇಶ್ವರನ ಆಶೀರ್ವಾದ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕಟಕಟಾಕ್ಷ, ಕೋಟಿ ಚೆನ್ನಯ್ಯರ ಶಕ್ತಿ ಇವರೊಂದಿಗೆ ಇರಲಿ. ಇವರು ಉದ್ಯಮ ಕ್ಷೇತ್ರದಲ್ಲಿ ಇನ್ನಷ್ಟು ಮುಂದೆ ಬಂದು ಸಮಾಜಕ್ಕೆ ಸೇವೆಯನ್ನು ನೀಡುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಇವರಿಗೆ ಪ್ರೀತಿಯ ಗುರುಭ್ಯೋ ನಮಃ. ಈಗಾಗಲೇ ಅಧ್ಯಕ್ಷರು ತಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದಂತೆ 19 ವರ್ಷಗಳ
ಹಿಂದೆ ಒಂದು ಮರದ ಅಡಿಯಲ್ಲಿ ಬಿತ್ತಿದಂತಹ ಬೀಜ ಇವತ್ತು ಬಹಳ ದೊಡ್ಡ ಹೆಮ್ಮರವಾಗಿ ನಮಗೆಲ್ಲರಿಗೂ ಕೂಡ ಫಲವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಈ ಸಂಸ್ಥೆ ಬಹಳ ಅಭಿವೃದ್ಧಿ ಪಥವಾಗಿ ವೇಗವಾಗಿ ಮುಂದುವರಿತಾ ಇದೆ ಅಂತ ಹೇಳುವುದಕ್ಕೆ ಇದು ಸಾಕ್ಷಿ ಅಂತ ಹೇಳುವುದಕ್ಕೆ ಸಂತೋಷ ಪಡ್ತಾ ಇದೆ. ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಹಿಂದಿನ ಈ ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ಹಿರಿಯರು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಸಂಸ್ಥೆಗಾಗಿ ದುಡ್ಡಂತಹ ಅಧ್ಯಕ್ಷರುಗಳು ಹಾಗೆ ಎಲ್ಲ ನಿರ್ದೇಶಕರುಗಳ ಪ್ರಾಮಾಣಿಕವಾದಂತಹ ಪ್ರಯತ್ನ, ಅವರ ದುಡಿಮೆ, ಆ ಒಂದು ಶ್ರಮ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ ದುಡಿತಾ ಇರುವಂತಹ ಸಿಬ್ಬಂದಿ ವರ್ಗದ ಎಲ್ಲರ ಸೇವಾ ಮನೋಭಾವನೆಯ ನಗುಮುಖದ ಸೇವೆ ಕೂಡ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯುವುದಕ್ಕೆ ಸಹಕಾರಿಯಾಗಿದೆ ಅಂತ ಹೇಳುವುದಕ್ಕೆ ಕೂಡ ತುಂಬಾ ಸಂತೋಷವನ್ನು ಪಡ್ತಾ ಇದೆ. ಈ ಕಳೆಯ ಮುಟ್ಟೆದಾರ ಸೇವಾ ಸಹಕಾರಿ ಸಂಘಕ್ಕೂ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೂ ಅನ್ಯೋನ್ಯವಾದಂತಹ ಸಂಬಂಧ. ಈ ಸಂಸ್ಥೆ ಹುಟ್ಟಿ 19 ವರ್ಷ ಆಗಿದ್ರೆ ನಮ್ಮ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ಸ್ಥಾಪನೆಯಾಗಿ 53 ವರ್ಷ ದಾಟ್ತಾ ಇದೆ. ಈ ಸಂಬಂಧ ಇಲ್ಲಿಯ ತನಕ ಅಂತಂದ್ರೆ ದಿನನಿತ್ಯ ನಮ್ಮ ಸೇವಾ ಸಹಕಾರಿ ಸಂಘದಲ್ಲಿ ಈ ಮೂರ್ತೆದಾರ ಸೇವಾ ಸಹಕಾರಿ ಸಂಘದ ವ್ಯವಹಾರಗಳು ದಿನನಿತ್ಯ ನಡೀತಾ ಇರ್ತವೆ. ಬಹಳ ಅನ್ಯೋನ್ಯವಾಗಿ ಜೊತೆಯಾಗಿ ಸಾಗ್ತಿರುವಂತಹ ಈ ಎರಡೂ ಸಂಸ್ಥೆಗಳು ಕೂಡ ಮುಂದಕ್ಕೂ ಕೂಡ ಅದೇ ರೀತಿಯಾಗಿ ಪರಸ್ಪರ ಅನ್ಯೋನ್ಯ ಭಾವನೆಯಿಂದ ಸಹಕಾರಿ ಮನೋಭಾವದಿಂದ ಎಲ್ಲರಿಗೂ ಸಹಕಾರಿಯಾದ ರೀತಿಯಲ್ಲಿ ಮುಂದುವರಿತೇವೆ ಅಂತ ಹೇಳುತ್ತಾ, ಮತ್ತು ನಮ್ಮ ಮೂರ್ತೆದಾರ ಸೇವಾ ಸಹಕಾರಿ ಸಂಘದ ಈಗಿನ ಅಧ್ಯಕ್ಷರು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಕೂಡ ಆಗಿರ್ತಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಆ ರೀತಿಯಲ್ಲಿಯೂ ಕೂಡ ನಮ್ಮ ಸಂಬಂಧ ಮತ್ತೆ ಮುಂದುವರಿಯುತ್ತಾ ನಾವು ಬಹಳ ಹಿಂದಕ್ಕೆ ಹೋಗಿ ಮಾತನಾಡುವುದಂತಾದ್ರೆ ನಮ್ಮ ಮೂರ್ತೆದಾರ ಸೇವಾ ಸಹಕಾರಿ ಸಂಘದ ಬೀಜವನ್ನು ಬಿತ್ತಿದಂತಹ ಸ್ಥಾಪಕ ಅಧ್ಯಕ್ಷರು ನನ್ನ ಮಾವ ಕೂಡ ಆಗಿರ್ತಾರೆ. ಇವರೇ ನಮ್ಮ CA ಬ್ಯಾಂಕಿನ ಬೀಜವನ್ನು ಬಿತ್ತಿ 53 ವರ್ಷಗಳ ಮುಂಚೆ 1972ನೇ ಇಸವಿಯಲ್ಲಿ ಪ್ರಥಮ ಸ್ಥಾಪಕ ಅಧ್ಯಕ್ಷರು ಕೂಡ ನಮ್ಮ ಜನಾರ್ದನ ಪೂಜಾರಿಯವರು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ. ಅವರ ಆ ದೂರದೃಷ್ಟಿಯ ಯೋಚನೆಯಿಂದಾಗಿ 53 ವರ್ಷಗಳನ್ನು ದಾಟ್ತಾ ಇರುವಂತಹ ನಮ್ಮ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಬಹಳ ಅದ್ಭುತವಾಗಿ ಬೆಳೆಯುತ್ತಾ ಈ ಭಾಗದ ಎಲ್ಲ ಕೃಷಿಕರಿಗೆ, ಕೃಷಿಕ ಬಂಧುಗಳಿಗೆ ಅವರ ಆರ್ಥಿಕ ದೃಢೀಕರಣಕ್ಕೆ, ಆರ್ಥಿಕವಾಗಿ ಬೆಳೆಯುವುದಕ್ಕೆ ಈ ಸಂಸ್ಥೆ ಇವತ್ತಿನ ತನಕವೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರಬೇಕಾದ್ರೆ ಇಂಥವರ ಸಹಕಾರಿ, ಹಿರಿಯ ಸಹಕಾರಿಗಳ ಆ ಒಂದು ಮಾರ್ಗದರ್ಶನ, ಅವರು ಕೊಟ್ಟಂತಹ ಇಟ್ಟಂತಹ ಹೆಜ್ಜೆ ಇಂದಿಗೂ ಕೂಡ ನಮ್ಮ ಜೊತೆಗೆ ಅವರು ನಮಗೆ ನೀಡುತ್ತಿರುವಂತಹ ಮಾರ್ಗದರ್ಶನ ಕಾರಣ ಅಂತ ಹೇಳುತ್ತಾ, ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ನಮ್ಮ ಹಿರಿಯರ ಸ್ಥಾಪಕಾಧ್ಯಕ್ಷರ ನೇತೃತ್ವದಲ್ಲಿ ಸ್ಥಾಪನೆಯಾದಂತಹ ಈ ಬ್ಯಾಂಕಿನಲ್ಲಿ ಪ್ರಸ್ತುತ ನನಗೂ ಕೂಡ ಅಧ್ಯಕ್ಷ ಆಗಲಿಕ್ಕಿಂತ ಒಂದು ಅವಕಾಶ ಸಿಕ್ಕಿರುವುದು ನನ್ನ ಪುಣ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಈ ಸಂಘ ಮುಂದಕ್ಕೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಈ ಸಂಘದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇದರ ಸದಸ್ಯರಾದ ತಾವೆಲ್ಲರೂ ಕೂಡ ಈ ಸಂಘದ ಜೊತೆಗೆ ಕೈಜೋಡಿಸುತ್ತಾ
ತಾವು ಕೂಡ ಅಭಿವೃದ್ಧಿಯಾಗುವ ಜೊತೆಗೆ ಈ ಸಂಘದ ಅಭಿವೃದ್ಧಿಯಲ್ಲಿಯೂ ಕೂಡ ಎಲ್ಲ ಸದಸ್ಯರ ಸಹಭಾಗಿತ್ವ ಇರಲಿ ಅಂತ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆಶಿಸುತ್ತಾ ಆ ಭಗವಂತ ನಮ್ಮ ಇಸಿಪತ್ತಿನ ಸಹಕಾರಿ ಸಂಘ ಹಾಗೂ ಮೂರ್ತೆದಾರ ಸೇವಾ ಸಹಕಾರಿ ಸಂಘದ ಅಭಿವೃದ್ಧಿಯನ್ನು ಜೊತೆಯಾಗಿ ಇದೇ ರೀತಿಯಾಗಿ ಸಹಕಾರಿ ಭಾವನೆಯಿಂದ ಮುಂದಕ್ಕೆ ಕೊಂಡೊಯ್ಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನನಗೆ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಈ ವೇದಿಕೆಯಲ್ಲಿ ತಮ್ಮ ಎದುರಿಗೆ ನಿಮಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಈ ಸಂಸ್ಥೆಯ ಸದಸ್ಯ ಬಂಧುಗಳಿರ್ಬೋದು, ಹಾಗೆ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೆ ನಿರ್ದೇಶಕರಿಗೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಸುಮಾರು 19 ವರ್ಷದ ಹಿಂದೆ ಒಂದು ದೂರದೃಷ್ಟಿಯ ಕಲ್ಪನೆ ಇಟ್ಟುಕೊಂಡು ಮೂರ್ತದಾರರಿಂದಲೇ ಸ್ಥಾಪಿಸಲ್ಪಟ್ಟಂತ ಒಂದು ವೃಕ್ಷದ ಕೆಳಗೆ ಯೋಚನೆ ಮಾಡಿ ದೂರದೃಷ್ಟಿಯ ಕಲ್ಪನೆ ಇಟ್ಟುಕೊಂಡು ಹಿರಿಯರಾದ ಜನಾರ್ದನ ಪೂಜಾರಿಯವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಂಧುಗಳಿಗೆ ಆರ್ಥಿಕ ಶಕ್ತಿಯನ್ನು ನೀಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಆ ಮುಖಾಂತರ ಹಿಂದುಳಿದ ಸಮಾಜದ ಕಟ್ಟಕಡೆ ವ್ಯಕ್ತಿಗಳನ್ನು ಮುಖ್ಯವಾಹಿನಿಗೆ ತರಬೇಕೆಂಬ ದೂರದೃಷ್ಟಿಯ ಕಲ್ಪನೆ ಇಟ್ಟುಕೊಂಡು ಮಾಡಿದಂಥ ಈ ಮೂರ್ತದಾರರ ಸೇವಾ ಸಹಕಾರಿ ಸಂಸ್ಥೆ ವೇಣೂರಿಂದ ನೆಲ್ಯಾಡಿ ತನಕ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ವ್ಯವಹಾರವನ್ನು ಮಾಡುವಂತ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆರಂಭ ಮಾಡಿದಂಥ ಸಂಸ್ಥೆ ಬಹುಶಃ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ಇಡೀ ತಂಡದಲ್ಲಿರುವಂತ ನಿಸ್ವಾರ್ಥ ಸೇವಾ ಮನೋಭಾವನೆ ಈ ಪ್ರಗತಿಗೆ ಕಾರಣ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಉಂಟು. ಬಹುಶಃ ನಾವೊಂದು ಸಂಸ್ಥೆಯನ್ನು, ಒಂದು ಸಂಘವನ್ನು ಆರಂಭದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಹುಟ್ಟಾಕ್ತೇವೆ, ಆರಂಭ ಮಾಡ್ತೇವೆ. 1-2 ವರ್ಷದಿಂದ ನಂತರ ಅಥವಾ ಒಂದು 5-6 ವರ್ಷ 10 ವರ್ಷದ ನಂತರ ಯಾರು ಸ್ಥಾಪನೆ ಮಾಡಿದ್ರ ಆ ವ್ಯಕ್ತಿ ಕೆಲವು ಸಂಘ ಸಂಸ್ಥೆಯಲ್ಲಿ ಅಲ್ಲಿ ಇರುವುದಿಲ್ಲ. ಕಾರಣ ಬೇರೆ ಬೇರೆ ರೀತಿ ಇರ್ತದೆ. ಒಂದು ರಾಜಕೀಯ ಇರ್ಬೋದು ಅಥವಾ ಆಂತರಿಕ ಕಲಹ ಇರ್ಬೋದು. ಈ ನಿಟ್ಟಿನಲ್ಲಿ ಅದರ ನಂತರ ಅನೇಕ ಅಧ್ಯಕ್ಷರುಗಳು ಈ ಸಂಸ್ಥೆಯ ಬದ್ಧತೆಯಲ್ಲಿ ಕಾರ್ಯಕ್ಷೇತ್ರವನ್ನು ಗಟ್ಟಿಗೊಳಿಸಿ ಇಂದಿಗೆ ಒಂದು ಒಳ್ಳೆಯ ಸುಸಜ್ಜಿತವಾದ ಸ್ವಂತ ಕಟ್ಟಡವನ್ನು ಮಾಡಿ ಈ ದಿವಸ ಅವರ ಮುಖಾಂತರವೇ ಅವರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಬಹುಶಃ ಅವರ ಮಾರ್ಗದರ್ಶನದಲ್ಲಿ ಇಂತಹ ಒಂದು ಸಂಸ್ಥೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ಅವರು ಪುಣ್ಯವಂತರು. ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ ಎಲ್ಲರೂ ಪುಣ್ಯವಂತರು ಅಂತ ಹೇಳಿಕ್ಕೆ ಸಂತೋಷ ಆಗ್ತಾ ಉಂಟು. ಬಹುಶಃ ಅವರು ಮೊನ್ನೆ ಹಳೆ ಬೇರು ಹೊಸ ಚಿಗುರು ಎಂಬಂತೆ ಆರಂಭದಲ್ಲಿ ಅಧ್ಯಕ್ಷರಾಗಿದ್ದರು ಸಹ ಈಗ ಈ ಸಂಸ್ಥೆಯ ಸಂಘಟನೆ ಈ ಕಟ್ಟಡವನ್ನು ರಚನೆ ಮಾಡಿ ನಾನು ಇನ್ನು ಮುಂದಕ್ಕೆ ಮತ್ತೊಬ್ಬರಿಗೆ ರೈಲ್ವೆ ಕೋಲ್ನಾಗಿ ಹಸ್ತಾಂತರ ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಉಳಿಸಿ ಬೆಳೆಸುವಂತಹ ಒಂದು ಚಾಕಚಕ್ಯತೆ ಇಳಿವಯಸ್ಸಿನಲ್ಲಿ ಅವರಲ್ಲಿದೆ. ಕೆಲವರು ಸಂಘ ಸಂಸ್ಥೆಯಲ್ಲಿ ಇವತ್ತು ಒಂದ್ಸಲ ಅಧ್ಯಕ್ಷರಾದ್ರೆ ಆ ಕುರ್ಚಿಯಲ್ಲಿ ಕೂತ್ರೆ ಅವರು ಯಾವತ್ತು ಬಿಟ್ಟು ಕೊಡ್ಲಿಕ್ಕೆ ಬಹಳಷ್ಟು ಹೇಳ್ಕೊಂಡು ತಗೊಳ್ಳುವಂತ ಈಗಿನ ಕಾಲ ಪರಿಸ್ಥಿತಿ. ಆದ್ರೆ ಅವರ ವಿಶಾಲ ಮನೋಭಾವವನ್ನು ನಾವು ಎಲ್ಲರೂ ಕೊಂಡಾಡಬೇಕು. ಸಮಾಜಕ್ಕೂ ಅವರ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು. ಬಹುಶಃ ಈ ಸಂಸ್ಥೆಯ ವಿಚಾರವಾಗಿ ನಾನು ಉಲ್ಲೇಖ ಮಾಡುವುದಾದ್ರೆ ನಾನು ಒಂದು ಆರ್ಥಿಕ ಸಂಸ್ಥೆ, ಒಂದು ಫೈನಾನ್ಷಿಯರ್ ಆಗಿ ಸುಮಾರು 30-35 ವರ್ಷ ವ್ಯವಹಾರವನ್ನು ಮಾಡಿಕೊಂಡು ಪ್ರಸ್ತುತ ಮಡಂತ್ಯಾರನ ವರ್ತಕ ಸಂಘದ ಉಪಾಧ್ಯಕ್ಷರ ನೆಲೆಯಲ್ಲಿ ನಾನು ಯೋಚನೆ ಮಾಡುವುದಾದ್ರೆ ಈ ಸಂಸ್ಥೆಯಲ್ಲಿ 2 ರೀತಿಯ ಗ್ರಾಹಕರಿಗೆ ಭದ್ರತೆ ಕಾಣಿಸ್ತಾ ಉಂಟು. ಒಂದು ಗಟ್ಟಿಯಾದ ಸುಮಾರು 6 ಕೋಟಿ ರೂಪಾಯಿಯಷ್ಟು ಭದ್ರತೆ ಸಾಲ, ಚಿನ್ನಾಭರಣ ಈಡಿನ ಸಾಲವನ್ನು ಕೊಟ್ಟು
ಆರ್ಥಿಕ ಡೆಪಾಸಿಟ್ ಇರುವವರಿಗೆ ದೊಡ್ಡ ಮಟ್ಟದ ಭದ್ರತೆಯನ್ನು ಅವರು ಪಾರದರ್ಶಕವಾಗಿ ಹೇಳದಂತ ವಿಚಾರವನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಸ್ವಂತ ಕಟ್ಟಡದಲ್ಲಿ ಅವರು ಈ ಒಂದು ಸಂಸ್ಥೆಯನ್ನು ವ್ಯವಹಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಡೆಪಾಸಿಟ್ ಇಡುವವರಿಗೆ ಖಂಡಿತವಾಗಿ ಯಾವತ್ತು ಕಣ್ಣು ಮುಚ್ಚಿ ಬೆಳಿಗ್ಗೆ ಬಾಗಿಲು ತೆರೀತಾರ ಇಲ್ವಾ ಅಂತ ಯೋಚನೆ ಮಾಡ್ಬೇಕಂತ ಇಲ್ಲ. ಹಾಗಾಗಿ ಆ ಭದ್ರತೆಯೊಂದಿಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹಣ ಉಳ್ಳವರು ಅಲ್ಲಿ ಇಟ್ಟು ಹಣ ಇಲ್ಲದವರು ಆರ್ಥಿಕ ಹೆರಿಗೆ ಅವಶ್ಯಕತೆ ಉಂಟಾ ಅವರೆಲ್ಲ ಅಲ್ಲಿಂದ ಕ್ಲಪ್ತ ಸಮಯದಲ್ಲಿ ಪಾವತಿ ಮಾಡುವಂತ ಆರ್ಥಿಕತೆಯನ್ನು ಪಡ್ಕೊಂಡು ಕ್ಲಪ್ತ ಸಮಯದಲ್ಲಿ ಪಾವತಿ ಮಾಡಿ ಅವರು ಒಳ್ಳೆಯದಾಗಬೇಕು, ಸಂಸ್ಥೆ ಒಳ್ಳೆಯದಾಗಬೇಕೆಂಬ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾ ಬಹುಶಃ ನನಗೆ ಸಂತೋಷ ಆಗ್ತಾ ಉಂಟು. ಇವತ್ತು ಹಿರಿಯರು ಹಾಕಿ ಹೊಟ್ಟಂತ ಭದ್ರ ಬುನಾದಿ ದಾರಿಯನ್ನು ವಿಕ್ರಮರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಉಂಟು. ಹಿರಿಯರು ಕಷ್ಟದ ಕಾಲದಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಈಗ ಒಂದು ಹಂತಕ್ಕೆ ತಂದು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಕೇವಲ ಒಂದು ಸಂಸ್ಥೆಗೆ ಅಲ್ಲೇ ಈ ಕೆರೆಯ ತಣ್ಣೀರು ಬಂತ ಪರಿಸರಕ್ಕೆ ಮಾತ್ರ ಸೀಮಿತಗೊಳಿಸದೆ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ನೆಲ್ಯಾಡಿಂದ ವೇಣೂರಿಗಿರುವಂತಹ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿ ಇನ್ನಷ್ಟು ಈ ಸಂಸ್ಥೆಯ ಆರ್ಥಿಕತೆಯನ್ನು ಉತ್ತುಂಗಕ್ಕೆ ಕೊಂಡೋಗುವಲ್ಲಿ ನಿಮ್ಮ ಪಾತ್ರ ದೊಡ್ಡದು ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇನ್ನಷ್ಟು ಈ ಕರಾಯ ಕಲ್ಲೇರಿ ಪರಿಸರ ಆರ್ಥಿಕವಾಗಿ ದೃಢವಾಗಿ ಬೆಳೀಲಿಕ್ಕೆ ಯುವಕರಿಗೆ ಮಾರ್ಗದರ್ಶನ ಆಗಲಿ. ಅದರ ಜೊತೆಯಲ್ಲಿ ನಾನು ಮತ್ತೊಂದು ಹೆಮ್ಮೆ ಪಡುವಂತ ವಿಚಾರ, ಆ ಸಂಸ್ಥೆಯಲ್ಲಿರುವಂತಹ ಸಿಬ್ಬಂದಿ ವರ್ಗ ಬಹುಶಃ ನಗುಮುಖದ ಸೇವೆಯಿಂದಾಗಿ ಇಷ್ಟು ದೊಡ್ಡ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುತ್ತಾ ಬಹುಶಃ ಆ ಒಂದು ಪರಂಪರೆ ಮುಂದುವರಿಯಲಿ, ಇನ್ನಷ್ಟು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ನನ್ನ ಆರಾಧ್ಯ ದೇವರ ಅನುಗ್ರಹ ಸಹ ಈ ಸಂದರ್ಭದಲ್ಲಿ ಪ್ರಾರ್ಥಿಸ ಆ ಸಂಸ್ಥೆಗೆ ಶುಭ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಕರಾಯ ಮೂರ್ತಿದಾರ ಸೇವಾ ಸಹಕಾರಿ ಸಂಘ ಒಂದು ಮೂರ್ತಿದಾರಿಕರಿಗೆ ಒಂದು ಸ್ವಾಭಿಮಾನದ ಶಕ್ತಿಯನ್ನು ಕೊಟ್ಟು ಆರ್ಥಿಕವಾಗಿ ಸದೃಢವಾಗಿ ಮಾಡುವ ಉದ್ದೇಶದಿಂದ ಕಳೆದ ಸುಮಾರು 16 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂತಹ ಸಂಘ ಇವತ್ತು ಒಂದು ಅದ್ವಿತೀಯ ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಒಂದು ಸ್ವಂತ ಮಾಲೀಕತ್ವದಲ್ಲಿ ಒಂದು ಕಟ್ಟಡ ಹೊಂದಿಕೊಂಡು ಸಹಕಾರ ಕ್ಷೇತ್ರದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗಿ ಇಲ್ಲಿ ದುಡಿದಂತಹ ಇದನ್ನು ಸ್ಥಾಪನೆ ಮಾಡಿದಂತಹ ಶ್ರೀಯುತ ಜನಾರ್ದನ ಸರ್ ತಂಡ ಇರಬಹುದು, ಈಗ ದುಡಿತಿರ್ತಕ್ಕಂಥ ಆಡಳಿತ ಮಂಡಳಿಗಳಿರ್ಬೋದು, ಇದರ ಮುಖ್ಯ ಕಾರ್ಯನಿರ್ವಹಿಗಳಿರ್ಬೋದು, ಸಿಬ್ಬಂದಿ ವರ್ಗದವರು, ಇವರ ಶ್ರಮಕ್ಕೆ ನಾನೊಂದು ದೊಡ್ಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸಹಕಾರ ಕ್ಷೇತ್ರವನ್ನ ಬೆಳೆಸುವುದೇ ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಸಂಘವನ್ನ ಬೆಳೆಸಬೇಕಂತ ಹೇಳಿದ್ರೆ ಬಹಳಷ್ಟು ಶ್ರಮವನ್ನ ನಾವು ಹಾಕಬೇಕಾಗುತ್ತೆ. ಈ ಪ್ರಸ್ತುತ ಕಾಲಘಟ್ಟದಲ್ಲಿ ನೋಡಿಕೊಂಡು ಬಂದಾಗ ಕೆಲವೊಂದು ಸಹಕಾರ ಸಂಘಗಳು ಅಧೋಗತಿಯ ವ್ಯವಸ್ಥೆಗೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಸಂಘವನ್ನ ಉಳಿಸಿಕೊಳ್ಳಬೇಕು, ಸಂಘವನ್ನ ಕಟ್ಟಬೇಕು, ಆ ಮೂಲಕ ಭವಿಷ್ಯದಲ್ಲಿ ಉತ್ತಮವಾದ ಒಂದು ಸಂಘವನ್ನು ರೂಪು ಮಾಡಬೇಕು ಅನ್ನುವಂತ ಒಂದು ಅದ್ಭುತವಾದ ಚಿಂತನೆ ಇಟ್ಟುಕೊಂಡ ಆಡಳಿತ ಮಂಡಳಿಗೆ ನಾನು ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೇನೆ. ಬ್ರಹ್ಮಶ್ರೀ ನಾರಾಯಣೂರುಗಳು ಹಿಂದುಳಿದ ವರ್ಗದವರಿಗೆ ಸ್ವಾಭಿಮಾನ ಶಕ್ತಿಯನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅರವಿಪುರದಲ್ಲಿ ಶಿವನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡುವ ಒಂದು ಸಂದರ್ಭವನ್ನು ನೆನಪಿಸಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅರವಿಪುರದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಜನಸಮುದಾಯದವರು ಕೇಳಿದಾಗ, ಗುರುಗಳೇ ಹೇಗೆ ಇನ್ನು ಮುಂದಿನ ದಿನಗಳು ಹೇಗೆ ಅಂತ ಕೇಳಿದಾಗ ಬ್ರಹ್ಮಶ್ರೀ ನಾರಾಯಣ ಒಂದು ಉತ್ತರವನ್ನು ಹೇಳ್ತಾರೆ. ಬಂಧುಗಳೇ, ಈ ಒಂದು ಶಿವನ ದೇವಸ್ಥಾನವನ್ನು ನೀವು ಯಾರಾದರೂ ತೆಗೆಯುವುದಂತಿದ್ರೆ ಈ ಶಿವನ ಶಿಲಿಂಗವನ್ನ ಆನೆಯಿಂದ ತಂದು ಅದನ್ನ ಬಿಸಾಡಿ ಅಂತ ಹೇಳಿ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಅರವಿಪುರದಲ್ಲಿ ಸ್ಥಾಪನೆ ಮಾಡಿದಂತ ಶಿವನ ದೇವಸ್ಥಾನ ಯಾವ ಕಾಲಕ್ಕೂ ಯಾವ ಮುಂದಿನ ಕಾಲಕ್ಕೂ ಅದು ಗಟ್ಟಿತನ ಹೊಂದಿಕೊಂಡ ಭವಿಷ್ಯದಲ್ಲಿ ಗಟ್ಟಿತನ ಹೊಂದಿಕೊಂಡ ಶಿವನ ದೇವಸ್ಥಾನ ಅಂತ ಒಂದು ಸಂಕೇತ ಇದನ್ನ ಸಾರ್ತಾರೆ, ಸಂದೇಶವನ್ನು ಸಾರ್ತಾರೆ ಬ್ರಹ್ಮಶ್ರೀ ನಾರಾಯಣಗುರುಗಳು. ಆ ಗಟ್ಟಿತನವನ್ನ ನಾನು ಇವತ್ತು ಕರಾಯ ಮೂರ್ತಿದಾರ ಸೇವಾ ಸಹಕಾರ ನೋಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅತ್ಯುನ್ನತದ ಸಮಯದಲ್ಲಿ ಠೇವಣಿಯನ್ನು ಸಂಗ್ರಹಿಸಿ ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ, ಸ್ಥಾಪಕ ಅಧ್ಯಕ್ಷರು ಹೇಳಿದಂತೆ 6 ಕೋಟಿ ಚಿನ್ನಾಭರಣವನ್ನ ತನ್ನ ಸಂಘದಲ್ಲಿ ಇಟ್ಟುಕೊಂಡು ಆ ಮೂಲಕ ಸಂಘದ ಸದಸ್ಯರಿಗೆ ಅತ್ಯುನ್ನತ ಸೇವೆ ನೀಡ್ತಾ ಇದೆ ಅಂತ ಹೇಳಿದ್ರೆ
ಅವರ ಕಾರ್ಯಚಟುವಟಿಕೆ ನಾವು ಮೆಚ್ಚಲೇಬೇಕಾಗುತ್ತೆ. ಈಗಾಗಲೇ ಸಿಬ್ಬಂದಿ ವರ್ಗದ ನಗುಮುಖದ ಸೇವೆಯ ಬಗ್ಗೆ ಅನೇಕ ಅತಿಥಿ ಅಭ್ಯರ್ಥಿಗಳು ಇದರ ಬಗ್ಗೆ ಉಲ್ಲೇಖ ಮಾಡಿರುವಂತದ್ದು. ನಿಜವಾಗಿ ನಾವು ನೋಡಿದ ಮಟ್ಟಿಗೆ ಇಲ್ಲಿನ ಮುಖ್ಯ ಕಾರ್ಯದರ್ಶಿಗಳಿರಬಹುದು ಅಥವಾ ಸಿಬ್ಬಂದಿ ವರ್ಗಗಳಿರಬಹುದು, ಸಂಘವನ್ನು ಬೆಳೆಸಬೇಕು, ನಮ್ಮ ಸಹಕಾರ ಸಂಘವನ್ನ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡುತ್ತಿರುವಂತ ಕೆಲಸ ನಿಜಕ್ಕೂ ಅದು ಅನುಕರಣೀಯ ಹಾಗೂ ಮೆಚ್ಚುವಂಥದ್ದು. ಕಳೆದ 15 ವರ್ಷಗಳ ಹಿಂದೆ ನಮ್ಮ ಬೆಳ್ತಂಗಡಿ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ದಿವಂಗತ ವಸಂತ ಬಂಗೇರವರ ಕನಸಿನ ಕೂಸು ಪದ್ಮನಮ್ಮ ಮಾಣಿಂಜರವರು ಅವತ್ತು ಕನಸನ್ನು ಕಾಣದಿದ್ರೆ ಇವತ್ತು 100 ಮಂದಿ ಉದ್ಯೋಗಸ್ಥರಿಗೆ ಉದ್ಯೋಗವನ್ನು ಕೊಡುವಂತಹ ಸೌಭಾಗ್ಯ ಇರಬಹುದು. 26 ಶಾಖೆಗಳನ್ನು ಮಾಡಿಕೊಂಡು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಂತ ಹೇಳಿದ್ರೆ, ಗುರುದೇವ ಸಾಧನೆ ಮಾಡಿಕೊಡ್ಬೇಕಾದ್ರೆ ಆ ಹಿರಿಯರು ಮಾಡಿದಂತಹ ಕಟ್ಟಿದಂತಹ ಆ ಒಂದು ಸಂಘದಿಂದ ಮಾತ್ರ ಸಾಧ್ಯ. ಅವರ ಆ ಕನಸಿನ ಕೂಸಿನಿಂದ ಅವತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ. ಜನಾರ್ದನ ಸರ್ ಅವರು ಹೇಳಿದ್ರು, ನಾವು ಒಂದು ಮರದ ಅಡಿಯಲ್ಲಿ ಕಟ್ಟೆಯಲ್ಲಿ ಕೂತ್ಕೊಂಡು ನಾವು ಮೀಟಿಂಗ್ ಅನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ, ಕಟ್ಟೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಅನ್ನು ಮಾಡಿಕೊಂಡು ಇವತ್ತು ಸದೃಢವಾದ ಸಂಘವನ್ನು ಬೆಳೆಸಿದ್ದ ಅಂತ ಹೇಳಿದ್ರೆ ಅವರ ಶ್ರಮ, ಅವರ ತ್ಯಾಗ, ಏನನ್ನು ಬಯಸದೆ, ಯಾವುದೇ ಸ್ವಾರ್ಥ ಇಲ್ಲದೆ, ಸ್ವಾರ್ಥ ರಹಿತ ಇವತ್ತು ಒಂದು ಸಿಟ್ಟಿಂಗ್ ಫೀಸ್ ಅನ್ನು ಪಡೆದುಕೊಳ್ಳದೆ, ನಿರ್ದೇಶಕ ಭತ್ಯೆಯನ್ನು ಪಡೆದುಕೊಳ್ಳದೆ ಸಂಘವನ್ನು ಬೆಳೆಸಬೇಕೆನ್ನುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಿರತಕ್ಕಂತಹ ಎಲ್ಲರಿಗೂ ಶುಭವಾಗಲಿ. ಕರಾಯ ಮೂರ್ತಿದಾರ ಸೇವಾ ಸಹಕಾರಿ ಸಂಘ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ. ಸಹಕಾರ ಕ್ಷೇತ್ರಗಳಿಂದ ಅದ್ವಿತೀಯ ಸಾಧನೆ ನಿಮ್ಮದಾಗಲಿ ಎಂದು ಅರಸುತ್ತಾ, ಬ್ರಹ್ಮಶ್ರೀ ನಾರಾಯಣಗಳ ಆಶೀರ್ವಾದ, ನಾವು ನಂಬಿದಂತ ಎಲ್ಲ ದೈವ ದೇವಗಳ ಆಶೀರ್ವಾದ ಈ ಸಂಘದ ಮೇಲಿರಲಿ. ಮುಂದೊಂದು ದಿವಸ ಹಲವಾರು ಬಡ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂತಹ ದೊಡ್ಡ ಸಹಕಾರ ಸಂಘವಾಗಿ ಬೆಳೆಯಲಂತೆ ಆಶಿಸುತ್ತಾ, ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಗುರುದೇವ್.